Hi, hello, welcome back to my another new useful video. ಗೈಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು PGCET MBA ವಿಚ್ ಇಸ್ ಬೆಟರ್ ಫಾರ್ ಪ್ರಿಪೇರಿಂಗ್ PGCET ಆರ್ ಬುಕ್ ಆರ್ ಕೋಚಿಂಗ್. ತುಂಬ ಜನಕ್ಕೆ ಈ ಡೌಟ್ ಐತೆ. ನನಗೆ ಇಷ್ಟು DMs ಬಂದವಂದ್ರೆ ನಾನು ಈ ವಿಡಿಯೋ ಮಾಡೋಕ್ಕಿಂತ ಮೊದಲೇ ಒಬ್ಬರಾದ್ರೂ ಮೆಸೇಜ್ ಮಾಡ್ರಪ್ಪ, ಯಾವುದಾದ್ರೂ ಒಬ್ರು ಮೆಸೇಜ್ ಮಾಡಲಿ ಅಂತ ಕಾಯ್ತಿದ್ದೆ. ಇವಾಗ ಬೇಡ ಅಂದ್ರೂ ಮೆಸೇಜ್ ಬರ್ತಾ ಲೈಕ್ ಹಂಗೆ. ಅದು ಡೌಟ್ಸ್ ಇರೋದು ಎಲ್ರಿಗೂ ಇರುತ್ತೆ ಡೌಟ್ಸ್. ಆ್ಯಂಡ್ ಮೋರ್ ಓವರ್ ಜಾಸ್ತಿ ಜನ ಪ್ರಿಫರ್ ಮಾಡೋದೇ ಎಲ್ಲರೂ ಫಾರ್ ತಮಗೇನಾದರೂ ಯೂಸ್ಫುಲ್ ಇನ್ಫೋ ಬೇಕಾದರೆ ಎಲ್ಲರೂ ಹೋಗೋದೇ ಎಲ್ಲಿ ಯೂಟ್ಯೂಬ್. ಸೊ ಹಾಗಾಗಿ ಇವಾಗ ಎಕ್ಸಾಮ್ಸ್ ಏನಿಗೆ ಬರ್ತವೆ, ಎಲ್ಲರೂ ಯೂಟ್ಯೂಬಲ್ಲಿ PGCET ರಿಲೇಟೆಡ್ ಸರ್ಚ್ ಮಾಡಿದವ್ರೆ. ನಂದು ಏನೋ ಒಂದು ಸಿಕ್ಕೈತೆ. ಸೊ ನನಗೂ ಎಷ್ಟೋ ಜನ ಕೇಳವ್ರೆ, ಬ್ರೋ ವಿಚ್ ಬುಕ್, ಯಾವ ಥರ ಪ್ರಿಪೇರ್ ಆಗಬೇಕು, ಐ ಹ್ಯಾವ್ ಜೀರೋ ನಾಲೆಜ್, ಹೌ ಟು ಪ್ರಿಪೇರ್, ಆ್ಯಂಡ್ ವಿಚ್ ಕೋಚಿಂಗ್ ಯು ಆರ್ ಸ್ಟಡಿಂಗ್, ಆ್ಯಂಡ್ ನಾವು ಜಾಯಿನ್ ಆಗ್ಬೋದಾ, ವಾಟ್ ಈಸ್ ದಿ ಫೀ, ಆ್ಯಂಡ್ ಬುಕ್ ರೆಫರ್ ಮಾಡಿದ್ರೆ ಆಗಲ್ವಾ. ತುಂಬ ಡೌಟ್ಸ್ ಗೈಸ್. ಒಂದು ರಿಪ್ಲೈ ಮಾಡಿದ್ರೆ ಮತ್ತೆ ಇನ್ನೊಂದು ಹಂಗೆ ಕೇಳ್ತಾನೆ ಇರೋದು. ಕಾಮೆಂಟ್ಸಲ್ಲೇ ಕಂಟಿನ್ಯೂಸ್ ಮಾಡ್ತಾರೆ. ಅಂದರೆ ಕಾಮೆಂಟ್ ಜಾಸ್ತಿ ಬಂದಿಲ್ಲ, ಬಟ್ ಪರ್ಸ್ನಲ್ DMs ಜಾಸ್ತಿ ಬಂದಿವೆ. ಸೊ ದ್ಯಾಟ್ ರೀಸನ್ ಇವತ್ತೊಂದು ನಾನು ಅವರಿಗೆಲ್ಲ ತುಂಬ ಸೆಕೆ ಗೈಸ್. ನೋಡಿ, ನಮ್ಮಲ್ಲಿ 35-36 ಟೆಂಪ್ರೇಚರು, ಹ್ಯೂಮಿಡಿಟಿ ಜಾಸ್ತಿ. ಸೊ ತುಂಬ ಕಷ್ಟ. ಮೊದಲೇ ನಮಗೆ ಶೆಕೆ ಅಂದ್ರೆ ಆಗಬಾರಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ. ಸಮ್ಮರ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮಗೆ ದೊಡ್ಡ ಹೈರಾಣ. ಇದು ಕೂಲರ್ ಹಾಕೋಬೇಕು, ಇಲ್ಲ ಫ್ಯಾನ್ ಹಾಕೋಬೇಕು, ಈ ಥರ ಕಷ್ಟ. ಅದು ಬಿಟ್ಬಿಡಿ. ಏನಿತ್ತು ಟಾಪಿಕ್ಕು ಬುಕ್ ಆರ್ ಮೀನ್ಸ್ ಕ್ಲಾಸ್ ಕೋಚಿಂಗ್, ಬುಕ್ ಆರ್ ಕೋಚಿಂಗ್ ಅಂತ ಇತ್ತು. ಸೊ ಪರ್ಸ್ನಲಿ ನಾನು ಕೋಚಿಂಗ್ ತೊಗೋತಿದ್ದೀನಿ. ಫಸ್ಟ್ ವೈ ಐ ಆಮ್ ಟೇಕಿಂಗ್ ಕೋಚಿಂಗ್ ಅಂದರೆ, ನನಗೆ ಎಲ್ಲದರಲ್ಲೂ ರೀಸ್ನಿಂಗ್ ಎಕ್ಸೆಪ್ಟ್ ರೀಸ್ನಿಂಗ್ ಒಂದು ಬಿಟ್ಟು ಎಲ್ಲದರಲ್ಲೂ ಸೊ ಆದ್ದರಿಂದ ನಾನು ತೊಗೋತಿದ್ದೀನಿ. ನೀವು ತೊಗೋರಿ. ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ಇಫ್ ಯು ಆರ್ ಗುಡ್ ಇನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ರೀಸ್ನಿಂಗ್ ಆ್ಯಂಡ್ ಕಂಪ್ಯೂಟರ್, PGCET MBA ಯಾರ್ಯಾರೆಲ್ಲ ಬರ್ತಾವ್ರೆ, ಯಾವ್ಯಾವ ಫೀಲ್ಡಿಂದ ಬರ್ತಾವ್ರೆ ಅಂದರೆ, ನಾನು ಪರ್ಸ್ನಲ್ ನನ್ನ ಕೋಚಿಂಗಲ್ಲಿ ನೋಡಿರೋ ಪ್ರಕಾರ BSc ಅದಾರೆ ಗೈಸ್. BSc BBA ಇವ್ರು ಕಾಮನ್ ಆಗಿ BBA ಮಾಡಿ MBA ಮಾಡ್ತಾರೆ, ಅದು ಬಿಟ್ಬಿಡಿ. BCom ಅದಾರೆ, BCom ಮಾಡಿನೂ ಸ್ವಲ್ಪ ಜನ ಬರ್ತಾರೆ. BSc ಅದಾರೆ, BBA ಅದವ್ರೆ, BCom ಅದಾವ್ರೆ. ಹಾಂ, ಇವರೇ ಅದಾವ್ರೆ ಜಾಸ್ತಿ. ಇಂಜಿನಿಯರಿಂಗ್ದವ್ರು ಯಾರೇನಿಲ್ಲ. ಇಂಜಿನಿಯರಿಂಗ್ದವರು MBA ಮಾಡ್ತಾರೆ, ಬಟ್ ನಮ್ಮ ಕೋಚಿಂಗಲ್ಲಿ ಯಾರಿಲ್ಲ. BCA ಕೂಡ MBA ಪ್ರಿಪೇರ್ ಆಗ್ತಾರೆ. MCA ಬಿಟ್ಟು MBA ಪ್ರಿಪೇರ್ ಆಗ್ತಾರೆ. BCA ಕೂಡ ಇದ್ದಾರೆ. ಸೊ ಯು ಗೈಸ್ ಫಸ್ಟ್ ಥಿಂಕ್, ಆಯಿತಾ? ಇವಾಗ ಕಂಪೇರಿಟಿವ್ಲಿ MTech MCA ಯಾವ ಮಾಸ್ಟರ್ ಕೋರ್ಸ್ ಅವಲ್ಲ, ಅದರಲ್ಲಿ MBA ಈಸ್ ಗುಡ್ ಐ ಥಿಂಕ್, ನಾನು ನೋಡಿರೋ ಪ್ರಕಾರ. ಸೊ ದ್ಯಾಟ್ ರೀಸನ್ ನಾನು ಹೇಳೋದು, ಒಳ್ಳೆ ಕಾಲೇಜ್ ತೊಗೋರಿ. ಸುಮ್ಮನೆ ನೀವು ಬೇಸಿಕಲಿ ನಿಮಗೆ ಕ್ವಾಂಟ್ ಗೊತ್ತಿತ್ತು, ಲೈಕ್ ನಂಬರ್ ಸಿಸ್ಟಮ್, ಅದು ಇದು HCF ಆ್ಯಂಡ್ LCM ಏನೇನೋ ಇರುತ್ತಲ್ಲ, ಪರ್ಸೆಂಟೇಜ್, ಅವರೇಜ್, ಸಿಂಪ್ಲಿಫಿಕೇಶನ್, ಇದೇನೇನೋ ಇರುತ್ತಲ್ಲ, ಇದ್ರ ಬಗ್ಗೆ ಒಂದು ನಾಲೆಜ್ ಇತ್ತು ಬೇಸಿಕ್. ನೀವು PUC ಸೈನ್ಸು ಅಥವಾ ನಿಮ್ಗೆ ಅದಕ್ಕಿಂತ ಮೊದಲೇ ಅಲ್ಲಿ ಒಂದು ಬೇಸಿಕ್ಕಾಗಿ ಕ್ವಾಂಟ್ ಬಗ್ಗೆ ಗೊತ್ತಿತ್ತು ಅಂದರೆ ಓಕೆ, ಬುಕ್ ರೆಫರ್ ಮಾಡ್ಬೋದು. ಆ್ಯಂಡ್ ರೀಸನಿಂಗ್ ಕೂಡ ಬರುತ್ತೆ, ಬಟ್ ಸಮ್ ಈ ಕ್ಯಾಲೆಂಡರ್ ಆಗಲಿ, ಬ್ಲಡ್ ರಿಲೇಷನ್ ಆಗಲಿ, ಆ್ಯಂಡ್ ಡೈರೆಕ್ಷನ್ಸ್ ಆಗಲಿ, ಇವು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಇದನ್ನು ಬರೀತಿತ್ತು ಅಂದರೆ ಬುಕ್ ರೆಫರ್ ಮಾಡ್ಬೋದು. ಇಂಗ್ಲೀಷ್ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಇಂಗ್ಲೀಷ್ ಎಲ್ಲರೂ ಗ್ರಾಮರ್ ಗೊತ್ತಿರುತ್ತೆ. ಆ್ಯಂಡ್ ಈ PGCET MBA ಕೇಳೋದು ಆಲ್ಮೋಸ್ಟ್ ಎಲ್ಲ ಗ್ರಾಮರ್ ಬಿಟ್ಟರೆ ನಿಮಗೆ ಬುಕ್ಸ್ ಆ್ಯಂಡ್ ಆಥರ್ಸ್ ಕೇಳ್ತಾನೆ, ಅದೊಂದು ಔಟ್ಸೈಡ್. ಅದು ಬಿಟ್ಟರೆ ಅದು ಒಂದೇ ಔಟ್ಸೈಡಿಂದ. ಅಂದರೆ ಉಳ್ಕಿದೆಲ್ಲ ಆ್ಯಂಟೋನಿಮ್ಸ್, ಸಿನೋನಿಮ್ಸ್, ವರ್ಬ್ ಯಾವುದು, ಅಡ್ವರ್ಬ್ ಯಾವುದು, ಫೈಂಡ್ ದಿ ಎರರ್ಸ್, ಈ ಥರ ಕ್ವಶನ್ಸ್ ಕೇಳ್ತಾವ್ರೆ. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ.
ನಿಮಗೆ ಪ್ರಾಬ್ಲಮ್ ಇಲ್ಲ, ಬಟ್ ನನಗೆ ಪ್ರಾಬ್ಲಮ್ಮು. ನಾವು ಇಂಗ್ಲೀಷ್ ಎಲ್ಲ ಫುಲ್ ಡಮ್. ಆ್ಯಂಡ್ ಇದು ಆದಮೇಲೆ ಕಂಪ್ಯೂಟರ್ ಸೈನ್ಸ್. ಇಫ್ ಯು ಆರ್ ಇನ್ ಕಾಮರ್ಸ್ ಸ್ಟೂಡೆಂಟ್ಸ್, ಸಮ್ ಕಾಲೇಜಲ್ಲಿ ಏನಿರುತ್ತೆ, ಕಾಮರ್ಸ್ಗೆ ಇದು ಇರುತ್ತೆ, ಮೀನ್ಸ್ ಏನಂತಾರೆ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಕನ್ನಡ, ಇಂಗ್ಲೀಷ್ ಇವು ಇರುತ್ತೆ. ನಾನು ಬೇಸಿಕ್ ಇಲ್ಲೇನು ಕಂಪ್ಯೂಟರ್ ಸೈನ್ಸ್ ಐತಲ್ಲ ನಮ್ಮ PCTMBಗೆ, ನಾನು ಅದೆಲ್ಲ PUCಯಲ್ಲೇ ಕಲ್ತ್ಬಿಟ್ಟಿದೆ. ಲೈಕ್ ನಂದು ಕಂಪ್ಯೂಟರ್ ಸೈನ್ಸು, ನಮ್ಗೆ ಹಿಸ್ಟ್ರಿ ಇರಲಿಲ್ಲ. ಸೊ ಹಾಗಾಗಿ ನನಗೆ ಈಸಿ ಇದೆ. ಯಾರಿಗೆಲ್ಲ ಬೇಸಿಕ್ ಕಂಪ್ಯೂಟರ್ಸ್ ಅಂತ ತುಂಬ ಟಫ್ ಇರುತ್ತೆ, ನೀವು ಅಂದಷ್ಟೇನು ಈಸಿ ಇರಲ್ಲ. ನಮಗೆ ಫಸ್ಟ್ ಮೆಮೊರಿ, ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಅದೆಷ್ಟು ಗೊತ್ತಿದ್ರೆ ಅಲ್ಲ, ಮುಂದೆ ಹೋದಂಗೆ ತುಂಬ ಐತೆ. ಆಪ್ರೇಟಿಂಗ್ ಸಿಸ್ಟಮ್ ಕಲಿಬೇಕು, ಇಂಟರ್ನೆಟ್ ಕಲಿಬೇಕು, ಮತ್ತು ಬೈನರಿ ನಂಬರ್ಸ್ ಕಲಿಬೇಕು, ಇಂಟ್ರೊಡಕ್ಷನ್ ಕಲಿಬೇಕು, ಬೇಸಿಕ್ಸ್ ಕಲಿಬೇಕು, ತುಂಬ ಐತೆ ಕಲಿಬೇಕಾಗುತ್ತೆ. ಮತ್ತು ಒನ್ಸ್ ಕಾಂಪ್ಲಿಮೆಂಟ್ ಕಲಿಬೇಕು, ಟೂಸ್ ಕಾಂಪ್ಲಿಮೆಂಟ್ ಕಲಿಬೇಕು. ಆ್ಯಂಡ್ ಡೆಸಿಮಲಲ್ಲಿ ಕನ್ವರ್ಜೇಷನ್ ಮಾಡೋದಿರುತ್ತೆ. 1010 ಬಂದು ಕನ್ವರ್ಟ್ ಟು ಬೈನರಿ, ಡೆಸಿಮಲ್, ಹೆಕ್ಸಾಡೆಸಿಮಲ್, ಆಕ್ಟಲ್ ಇದೆಲ್ಲ ಇರುತ್ತೆ. ಸೊ ನೀವು ಆಮೇಲೆ BBA ಬಂದಿರ್ತೀರಿ. BBAಯಲ್ಲಿ ಸಮ್ ಕಾಲೇಜಲ್ಲಿ IT ಇರಲ್ಲ, ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಕೆಲವೊಂದು ಕಾಲೇಜಲ್ಲಿ ಹೇಳಲ್ಲ, ಕೆಲವೊಂದು ಕಾಲೇಜಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ. ನಮ್ಮಲ್ಲಿ ಇತ್ತು, ನಮ್ಮದು ಆಟೋನಮಸ್ ಕಾಲೇಜ್ ಆಗಿರೋದು ನಮ್ಮಲ್ಲಿತ್ತು. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಡೌಟ್ ನನಗೆ. ನಾನು ಕೆಲವೊಂದು ಫ್ರೆಂಡ್ಸಿಗೆಲ್ಲ ಕೇಳಿದಾಗ ಅವರಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಯಾವುದು ಸಬ್ಜೆಕ್ಟ್ ಇರಲಿಲ್ಲ. ಸೊ ಹೀಗಾಗಿ ಕಂಪ್ಯೂಟರ್ ಕೂಡ ಇಂಪಾರ್ಟೆಂಟ್. 15 ಮಾರ್ಕ್ಸ್, ಅರೌಂಡ್ 15 ಮಾರ್ಕ್ಸ್ ಪ್ಲಸ್ ಬರುತ್ತೆ. ಹೋದ ವರ್ಷ 15 ಅಂತ, ಈ ವರ್ಷ ಅಂತ 15 ಬಂದೇ ಬರಬೇಕು, ಅದಕ್ಕಿಂತ ಜಾಸ್ತಿನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಕಂಪ್ಯೂಟರ್ ಈಸಿ ಸಬ್ಜೆಕ್ಟು. ಪರ್ಸ್ನಲಿ ನನಗೂ ಕೂಡ ಈಸಿ ಅನಿಸಿದೆ, ನಿಮಗೂ ಕೂಡ ಈಸಿ. ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ, GK ಥರ ಇದು ಬರಲ್ಲ, ಅಂದರೆ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಬರಲ್ಲ. ಈಗೆಲ್ಲ GK ಫುಲ್ ಚೇಂಜ್ ಆಗಿಬಿಟ್ಟೈತೆ. UPSC ಲೆವೆಲ್ದಾಗ ಇಲ್ಲಿ ನಮ್ಮ ಈ ಕಾಂಜಿ ಪಿಂಜಿ PCTಗೆ 6 ಕ್ವಶನ್ ಬರ್ತವೆ. ಪ್ರೀವಿಯಸ್ ಇಯರ್ 2 ಕ್ವಶನ್ ತೆಗೆದಾರೆ ಇದು UPSC ಪ್ರಿಲಿಮ್ಸಿಂದ. ಸೊ ಆ ರೀಸನಿಂದ ಹೇಳೋದು ಕಂಪ್ಯೂಟರ್ ತುಂಬ ಈಸಿ. 15ಗೆ ಅಟ್ಲೀಸ್ಟ್ ನೀವು 14, 13, 12 ಆದರೂ ತೊಗೋಬೋದು. ಆ್ಯಂಡ್ ಬುಕ್ನ ಪರ್ಚೇಸ್ ಮಾಡ್ತಿದ್ರೆ ನಿಮಗೆ ಇಫ್ ಯು ನೋ ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಕ್ವಾಂಟಿಟೇಟಿವ್ ಬಗ್ಗೆ ಗೊತ್ತಿತ್ತು ಅಂದರೆ ಪರ್ಸೆಂಟೇಜ್ ತೆಗಿಯೋದು, HCF ಆ್ಯಂಡ್ LCM ಕಂಡುಹಿಡಿಯೋದು, ಟೇಬಲ್ಸ್, ಸ್ಕ್ವಯರ್ಸ್, ಕ್ಯೂಬ್ಸ್ ಬರ್ತಿತ್ತು ಅಂದರೆ ಬುಕ್ಸ್ನ ರೆಫರ್ ಮಾಡಿ. ಆ್ಯಂಡ್ ರೀಸ್ನಿಂಗಲ್ಲಿ ನಿಮಗೆ ತುಂಬ ಬರುತ್ತೆ. ಕ್ಯಾಲೆಂಡರ್ ಬರುತ್ತೆ, ಬ್ಲಡ್ ರಿಲೇಷನ್ನು, ಆ್ಯಂಡ್ ಆಲ್ಫಾಬೆಟಿಕ್ ಸಿರೀಸು, ನಂಬರ್ ಸಿರೀಸು, ಆಲ್ಫಾ ನ್ಯೂಮರಿಕ್ ಸಿರೀಸು, ಆ್ಯಂಡ್ ಟ್ರಯಾಂಗಲ್ಸು, ಫೈಂಡ್ ದಿ ಟ್ರಯಾಂಗಲ್ಸ್, ಇವೆಲ್ಲ ಬರುತ್ತೆ. ಸೊ ಇದೆಲ್ಲ ಬಂದರೆ ಓಕೆ, ರೆಫರ್ ದಿ ಬುಕ್. ಆ್ಯಂಡ್ ಇನ್ಯಾವುದು ಉಳಿತು, ಇಂಗ್ಲೀಷು ಆಲ್ಮೋಸ್ಟ್ ಎಲ್ರಿಗೂ ಬರುತ್ತಂತೆ. ನಾನು ಇದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ. ಇಂಗ್ಲೀಷ್ನ ನೀವು ಬುಕ್ ಆದರೂ ಓದಿ, ಕೋಚಿಂಗ್ ಆದ್ರೂ ತೊಗೊಳ್ಳಿ, ಏನಾದರೂ ಮಾಡಿ. ಆ್ಯಂಡ್ ಇಂಗ್ಲೀಷಲ್ಲಿ ಹೆಂಗಾಗುತ್ತೆ ಅಂದರೆ ಬುಕ್ಸ್ ಆ್ಯಂಡ್ ಆಥರ್ಸ್ ಒಂದು ಪ್ರಾಬ್ಲಮ್. ಓದಿ ಆ್ಯಂಟೋನಿಮ್ಸ್ ನಿಮ್ಮ ಕೋಚಿಂಗಲ್ಲಿ ಹೇಳಿದ್ದೆ ಬರುತ್ತೆ ಅಂತ ನಾನು ಯಾವುದೇ ಕಾರಣ ಕೇಳಂಗಿಲ್ಲ ಗೈಸ್. ಆ್ಯಂಡ್ ಕೋಚಿಂಗಲ್ಲಿ ಎಷ್ಟು ನೀವು ಲ್ಯಾಕ್ ಆಫ್ ಆ್ಯಂಟೋನಿಮ್ಸ್ ಆ್ಯಂಡ್ ಸಿನೋನಿಮ್ಸ್ ಇದಾವೆ. ಎಲ್ಲಿದ್ದು ಕೇಳ್ತಾನಂತ ಯಾರು ಗೆಸ್ ಮಾಡೋಕ್ಕಾಗಲ್ಲ. ನೀವು ಏನಾದರೂ ಬರಿಬೋದು ಅಂದರೆ ಲೈಕ್ ಕೋಚಿಂಗ್ ಆಗಲಿ ಬುಕ್ ಆದರೂ ಓದಿದ್ರೆ ಫೈಂಡ್ ದಿ ಎರರ್ಸ್, ಅಂದರೆ ನಿಮ್ಗೆ ಗ್ರಾಮರ್ ಗೊತ್ತಿದ್ರೆ, ಟೆನ್ಸ್ ಆಯಿತು, ಅಥವಾ ಇಲ್ಲಿ ಎರರಲ್ಲಿ ಟೆನ್ಸ್ ರಾಂಗ್ ಆಗಿ ಕೊಟ್ಟವನು, ಅಥವಾ ಪ್ರೊನೌನ್ಸ್ ರಾಂಗ್ ಅದು, ವರ್ಬಲ್ಲಿ V2 ಐತೋ V3 ಐತೋ, ಯಾವ ಟೆನ್ಸಲ್ಲಿ ಐತಿ, ಇದನ್ನೆಲ್ಲ ಫೈಂಡ್ ಔಟ್ ಮಾಡ್ಬೋದು ನಾವು. ಆ್ಯಂಡ್ ಇದು ಕೊಡ್ತಾನೆ, ಹೊಂದಿಸಿ ಬರೆಯಿರಿ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡ್ತಾನೆ, ಅಲ್ಲೆಲ್ಲ ನಾವು ಮಾಡ್ಬೋದು. ಆರ್ಟಿಕಲ್ಸ್ ಐತೋ ಇದೆಲ್ಲ ಮಾಡ್ಬೋದು. ಆ್ಯಂಡ್ ಇದು ಬಿಟ್ಟರೆ ಮತ್ತೆ ಅದು GK ತುಂಬ ವರ್ಸ್ಟ್ ಸಬ್ಜೆಕ್ಟ್. ನೀವು ಎಷ್ಟು ಓದಿದ್ರು ಕಮ್ಮಿನೇ. ನಾನು GK ಮೀನ್ಸ್ ಕೋಚಿಂಗ್ ತೊಗೊಂಡ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೋಚಿಂಗಲ್ಲಿ ಕವರ್ ಮಾಡಿದ್ದು ಬರದೇ ಇರ್ಬೋದು. ಲಾಸ್ಟ್ಗಿಂತ ಹಿಂದಿನ ಇಯರ್ 2023 ಅನಿಸುತ್ತೆ, ನಮ್ಮ ಕೋಚಿಂಗಲ್ಲಿ ನಾನು ಸೀನಿಯರ್ಸಿಗೆ ಕೇಳಿದಾಗ ಹೇಳಿದ್ರು, ಕೋಚಿಂಗಲ್ಲಿ GK ಅಷ್ಟು ಹೇಳೋರಲ್ಲ, 1 ಮಾರ್ಕ್ಸ್ ಕೂಡ ಬಂದಿಲ್ಲ ಅದರಲ್ಲಿ. ಯಾಕಂದರೆ ಹೇಳೋದೇ ಬೇರೆ ಆಗಿಬಿಟ್ಟೈತೆ, ಅಲ್ಲಿ ತೆಗೆಯೋದೇ ಬೇರೆ ಬಂದುಬಿಟ್ಟೈತೆ. ಪ್ರೀವಿಯಸ್ ಇಯರ್ 25ಗೆ 18 to 19 ಕ್ವಶನ್ಸ್ ನಮ್ಮ ಕೋಚಿಂಗಲ್ಲಿ ಹೇಳಿದ್ದೆ ಬಂದುಬಿಟ್ಟೆ.
ಸೊ ಆ ವರ್ಷ ಯಾರು ಹೇಳಿದ್ರು ಈ ವರ್ಷ ಯಾರು ಹೇಳಿದ್ರು ಬೇಡ. ತುಂಬ ಬರ್ತಿರ್ತಾರೆ ಹೋಗ್ತಿರ್ತಾರೆ ಕೋಚಿಂಗಲ್ಲಿ ಟೀಚರ್ಸು. ಬಟ್ ಈ ಥರ ಹೇಳೋದು ನಾನು ಪರ್ಸ್ನಲಿ ಮೈ ಸಜೆಷನ್ ಈಸ್ ಕೋಚಿಂಗ್ 3,500 4,000 ಇಷ್ಟೇ ಇರುತ್ತೆ. ಈಗಂತೂ ಇನ್ನು ಎಕ್ಸಾಮ್ ಸನಿ ಬಂದಾಗ ಎಲ್ಲ ಕೋಚಿಂಗ್ದವ್ರು ಕಮ್ಮಿ ಮಾಡ್ತಾವ್ರಕ್ಕ. ನಾನು ಪರ್ಸ್ನಲಿ ಯಾವ ಕೋಚಿಂಗು ಪ್ರಮೋಷನ್ ಮಾಡ್ತಿಲ್ಲ, ಯಾಕಂದ್ರೆ ನಾನೇ ಕಲಿಯಾಕತ್ತೀನಿ. ನಿಮ್ಗೆ ಯಾಕೆ ನಾನು ಪ್ರಮೋಷನ್ ಮಾಡೋದು ಬಾಯ್ಬಿಟ್ಟು ಹೇಳ್ಬಿಡ್ತಿದ್ದೆ. ನಂಗೆ ಆ ಥರ ಏನಿಲ್ಲ. ನಾ ಯಾವುದೂ ಪ್ರಮೋಷನ್ ಮಾಡಲ್ಲ, ಏನು ಇವ್ನು ಕೋಚಿಂಗ್ ಅಂತಾನಂತ. ಬಟ್ ನಿಮಗೆ ಯೂಸ್ ಆಗಲಿ, ಒಳ್ಳೆ ರ್ಯಾಂಕಿಂಗ್ ತೊಗೊಂಡ್ರೆ ಒಳ್ಳೆ ಕಾಲೇಜ್. ಇಫ್ ಯು ಆರ್ ನಾಟ್ ಟೇಕಿಂಗ್ ಗುಡ್ ರ್ಯಾಂಕ್ ಏನು ಮಾಡೋಕ್ಕಾಗಲ್ಲ. ಹೋದ ವರ್ಷ PGCET MBA 35,000 to 40,000 ಸ್ಟೂಡೆಂಟ್ಸ್ ಬರ್ತಾವ್ರಿ. ಗೈಸ್, ಯು ಫಸ್ಟ್ ಥಿಂಕ್ ಮಾಡಿರಿ ಎಷ್ಟು ಕಾಂಪಿಟೇಷನ್ ಐತಂತ. ಏನು ಹೋಲ್ ಬಿಡು, ನಮಗೂ 35,000 ರ್ಯಾಂಕ್ ಬಂದರೆ 35,000 ರ್ಯಾಂಕಲ್ಲಿರೋ ಕಾಲೇಜ್ ಸಿಗುತ್ತೆ ನಿಮಗೆ. ಸೊ ಅಟ್ಲೀಸ್ಟ್ ಒಂದು 2,000 ರ್ಯಾಂಕರ್ ಸಿಗಬೇಕು. 2,500 ನಮ್ಮ GM ಆರ್ 2A ಈ ಥರ ಎಲ್ಲ ನಮಗೆ ಏನು ಕಾಸ್ಟ್ ಇರುತ್ತಲ್ಲ, ಕ್ಯಾಟಗರಿ ಇರುತ್ತೀವಲ್ಲ, ನಾವು ಅಟ್ಲೀಸ್ಟ್ 2,000 ಅಂದರೂ ಒಳ್ಳೆ ಬರಬೇಕು ರ್ಯಾಂಕ್. ಆಚಾರ್ಯ ಹೋಗೋಕ್ಕಾಗಾದ್ರೂ ಈಸಿ ಆಗುತ್ತೆ, ಪ್ರೆಸಿಡೆನ್ಸಿ ಆದರೂ ಹೋಗೋಕೆ ಈಸಿ ಆಗುತ್ತೆ, ದಯಾನಂದ್ ಸಾಗರ್ ಹೋಗೋಕ್ಕಾದ್ರೂ ಅಟ್ಲೀಸ್ಟ್ ನಾವು ಲಾಸ್ಟ್ ರೌಂಡಲ್ಲಿ ಆದರೂ ಹೋಗ್ಬೋದೇನೋ. 2,000 ರ್ಯಾಂಕಿಂಗ್ ತೆಗೆದ್ರೆ, ನೀವು 1,000 ತೆಗೆದ್ರಂತೂ ಹೋಗ್ಬೋದು. ನಾನು ಲಾಸ್ಟ್ ಕಟ್ ಆಫ್ಸ್ ಎಲ್ಲ ನೋಡಿದಾಗ ನೀವು ಬಿಲೋ 1,000 ತೆಗೆದ್ರೆ ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಸಿಗುತ್ತೆ. ಒಂದು ನಾರ್ಮಲ್ ಕಾಲೇಜ್ ನೀವು 2,000, 2,500, 5,000 ಮೇಲ್ಗಡೆ ಹೋದರೆ ತುಂಬ ಅಂದರೆ ತುಂಬ ಕಷ್ಟ. ಕಾಲೇಜ್ ಸಿಗುತ್ತೆ ಬಟ್ ಕ್ಯಾಂಪಸ್ ಆಗಲ್ಲ. ಸೊ ಹೀಗಾಗಿ ಡೂ ಪ್ರಿಫೇರ್ ವೆಲ್, ಚೆನ್ನಾಗಿ ಪ್ರಿಪೇರ್ ಆಗ್ರಿ. ಬುಕ್ಸ್ ಆದರೂ ತೊಗೊಳ್ಳಿ, ನೋಡಿರಿ, ನೀವು ಥಿಂಕ್ ಮಾಡಿರಿ. ನೀವು ದುಡ್ಡು ಕೊಡೋರು, ನೀವು ಜಾಯ್ನ್ ಆಗೋರು. ಆ್ಯಂಡ್ ನಾನೇನು ಹೇಳೋಕ್ಕಾಗಲ್ಲ. ನಾನು ಪರ್ಸ್ನಲಿ ಸಜೆಷನ್ ಮಾಡಿದ್ರೆ, ನಾನು ಆಲ್ರೆಡಿ ಹೇಳ್ದಲ್ಲ, ನೀವು ಕ್ವಾಂಟ್, ರೀಸನಿಂಗಲ್ಲಿ, GK ನಾನು ಎಲ್ಲ ಕವರ್ ಮಾಡ್ಕೋತೀನಿ ಅಂದರೆ ಬುಕ್ ತೊಗೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ, ಯಾವ ಬೇಸ್ ಮೇಲೆ ತೆಗೆದಿರ್ತಾವನೆ ಅಂತ. ಆ್ಯಂಡ್ ಒಂದು ಲಾಸ್ಟ್ ಒಂದು 7, 8, 9, 10 ಇಯರ್ಸ್ದು ಕ್ವಶನ್ ಪೇಪರ್ಸ್ ಇರುತ್ತೆ, ತೊಗೊಳ್ಳಿ. ಆ್ಯಂಡ್ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ವಿಚ್ ಬುಕ್ ಐ ಪ್ರಿಫೇರ್ ಫಾರ್ PGCET MBA ಅಂತ. ಸೊ ಅದರಲ್ಲಿ ನಾನು ತೋರಿಸಿದ್ದೆ, ಇದೇ ತೋರಿಸಿದ್ದೆ ಅವಾಗ. ಇದೇ ನನ್ನ ಕಡೆ ಐತೆ, ನಾನು ಅದ್ರಲ್ಲಿ ತೆಗೆದು ನೋಡೋದಿಲ್ಲ, ನಾನು ಓದೋದಿಲ್ಲ, ಬರೀ ಕ್ವಶನ್ ಪೇಪರ್ ಅಷ್ಟೇ ನೋಡ್ತೀನಿ. ಇದರಿಂದ ಇದು ಬುಕ್ ನಿಮಗೆ ಇವಾಗ ಅವೈಲೇಬಲ್ ಇಲ್ಲ. ನಾನು ಮೊನ್ನೆ ನೋಡಿದಾಗ ಇರಲಿಲ್ಲ, ಇವಾಗ ಚೆಕ್ ಮಾಡ್ತೀನಿ. ನಾನು ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ಬೇರೆ ಇದು ಯಾವುದು ವಸಂತ ಬುಕ್ ಹೌಸ್ ಐತೆ, ಇನ್ನೊಂದು ಯಾವುದೋ ಐತಲ್ಲ ಸನ್ಸ್ಟಾರ್ದವ್ರದ್ದು ತೆಗಿತಾವ್ರು ಇವಾಗ ರೀಸೆಂಟಾಗಿ. ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡು ಸ್ಟಡಿ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ತೊಗೊತವ್ರೆ. ಅದೇ ಅವ್ರು ಕೋಚಿಂಗ್ ಜಾಯ್ನ್ ಆಗಿ ತೊಗೊತವ್ರೆ, ಸುಮ್ಮನೆ ಇರಲಿ ಅಂತ. ಇದಕ್ಕೆ ನೋಡಿ ಅರೌಂಡ್ 700, 800 ರೂಪೀಸ್ ಕೊಡಬೇಕು. ಕೋಚಿಂಗ್ ಆದರೆ ಇವಾಗೆಲ್ಲ 4,000 ಐತೆ. ಆನ್ಲೈನ್ ಕೋಚಿಂಗ್ಸೇ ಕೊಡ್ತಾವ್ರೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲ. ಆಫ್ಲೈನ್ ಕೋಚಿಂಗ್ ನನಗೆ ಗೊತ್ತಿಲ್ಲ ಅಷ್ಟೇ, ಅವು ಆನ್ಲೈನೇ. ನಾನು ತೊಗೊಳ್ಳೋದು ಆನ್ಲೈನೇ. ಸೊ ಹೀಗಾಗಿ ಟೈಮು ಜಾಸ್ತಿ ಇಲ್ಲ. ಆಲ್ರೆಡಿ ಜೂನಲ್ಲಿ ಅಂತೂ ಫಿಕ್ಸ್ ಆಗಿಬಿಟ್ಟೈತೆ ಎಕ್ಸಾಮು. ಫಿಕ್ಸ್ ಅಂದರೆ ಬಂದೈತೆ, ಇನ್ನು ಮುಂದೆ ಹೋಗುತ್ತೆ, 100% ಮುಂದೆ ಹೋಗುತ್ತೆ. ಬಟ್ ಇವಾಗ ನಮ್ಮದು ಮೆಂಟಲಿನೂ ಫಿಕ್ಸ್ ಆಗೋಣ ಜೂನ್ಗೆ ಎಕ್ಸಾಮ್ ಅಂತ. ಸೊ ಆದ ರೀಸನ್ನಿಂದ ಪ್ರಿಪೇರ್ ಆಗಿ. ಸೊ ಬುಕ್ಕಲ್ಲಿ ನೋಡೋದಾದರೆ ನಾವು ಈ ಬುಕ್ಕಲ್ಲಿ ಪರ್ಸ್ನಲಿ ಯಾಕಷ್ಟು ನನಗಿಂತ ಸೀನಿಯರ್ಸು ನಾನು ಅಷ್ಟು ಫೇಮಸ್ ಆಯಿತು ಇದು ಅಂದರೆ, ನೀವು ಇದರಲ್ಲಿ ನೋಡ್ಬೋದು ಕ್ವಾಂಟಿಟೇಟಿವ್ ಐತೆ, ರೀಸನಿಂಗ್ ಐತೆ, ಜನರಲ್ ನಾಲೆಜ್ ಐತೆ, ಇಂಗ್ಲೀಷ್ ಐತೆ, ಎಲ್ಲನೂ ಐತೆ. 2003ರಿಂದ 2023 ತನಕ ಕ್ವಶನ್ ಪೇಪರ್ ಐತೆ. ನಾನು ಇದು ತೊಗೊಂಡಿದ್ದು 2023 ಸೊ ಅಲ್ಲಿ ತನಕ ಕ್ವಶನ್ ಪೇಪರ್ ಐತೆ. ಆ್ಯಂಡ್ KMAT ಆ್ಯಂಡ್ CMATದು ಕ್ವಶನ್ ಪೇಪರ್ಸ್ ಇದರಲ್ಲೇ ಐತೆ. ಸೊ ಆದ್ದರಿಂದ ಈ ಬುಕ್ ಅಷ್ಟೊಂದು ಫೇಮಸ್ ಆಯಿತು. ಬರೀ PGCET ಅಷ್ಟೇ ಕೊಟ್ಟಿಲ್ಲ, KMAT ಆ್ಯಂಡ್ CMATದು ಇದರಲ್ಲಿ ಕೊಟ್ಟಿದ್ದ. ಆ್ಯಂಡ್ ಇದು VTU ಅಲ್ಲಿ ಏನು ಕ್ವಶನ್ ಪೇಪರ್, VTU ಕಾಲೇಜಲ್ಲಿ ಏನು ಬರುತ್ತಲ್ಲ, MBA ಇನ್ VTU ಅಲ್ಲಿ ಏನು ಬರುತ್ತಲ್ಲ, VTU ಅಂಡರು, ಸೊ ಅದ್ರ ಬೇಸ್ ಮೇಲೆ ಈ ಬುಕ್ನ ಒಂದು ತಯಾರು ಮಾಡಿದ್ದು, ಪ್ರಿಂಟ್ ಮಾಡಿ ಸೆಲ್ ಮಾಡಿದ್ದು. ಸೊ ಹಾಗಾಗಿ ಇದು ಅಷ್ಟು ಆ ಟೈಮಲ್ಲೆಲ್ಲ ಇದೇ ಬುಕ್ ತೊಗೋತಿರು, ಇದೇ ಬುಕ್ ಇತ್ತು ಮಾರ್ಕೆಟ್ನಲ್ಲಿ. ಸೊ ಇವಾಗ ಇದು ಬಂದಿಲ್ಲ, ಯಾಕಂತ ನನಗೂ ಗೊತ್ತಿಲ್ಲ. ಲಾಸ್ಟ್ ಇಯರ್ ಇತ್ತು ಅನ್ಸುತ್ತೆ, ಐ ಥಿಂಕ್. ಈ ವರ್ಷ ಇಲ್ಲ.
ನಾನು ತುಂಬ ನೋಡಿದೆ. ಬುಕ್ ಸ್ಟಾಲಲ್ಲಿ ಸಿಗ್ಬೋದೇನೋ, ಲೈಕ್ ಬುಕ್ ಸ್ಟಾಲ್ ಅಂದರೆ ಸ್ವಪ್ನ ಬುಕ್ ಹೌಸಲ್ಲೇ ಸಿಗೋದು. ಅದ್ರ ಬಿಟ್ಟು ಹೊರಗಡೆ ತುಂಬ ದೊಡ್ಡ ಬುಕ್ ಸ್ಟಾಲ್ ಇರಬೇಕು ಆ್ಯಂಡ್ ಅವರು ಸೆಲ್ ಮಾಡ್ತಿರ್ಬೇಕು ಈ ಥರ ಬುಕ್ಸ್ನ. ಆ್ಯಂಡ್ ಈ ನಾರ್ಮಲ್ ಬುಕ್ ಸ್ಟಾಲಲ್ಲೆಲ್ಲ ಸಿಗೋ ಚಾನ್ಸೇ ಇಲ್ಲ. ನಿಮ್ಮ ಊರಲ್ಲಿ ಎಲ್ಲರೇ ಲೋಕಲಲ್ಲಿದ್ದರೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಬುಕ್ಸು. ಸೊ ಹೀಗಾಗಿ ನೋಡಿ, ಪರ್ಸ್ನಲಿ ಐ ಪ್ರಿಫರ್ ಕೋಚಿಂಗ್ ಬೆಸ್ಟ್ ಅಂತೀನಿ ನಾನು. ಒಂದು 4,000 ಅಷ್ಟೇ ಗೈಸ್, 4,000 ಅಷ್ಟೇ ಅಂತಲೂ ಹೇಳಕ್ಕೆ. ಕೆಲವೊಬ್ರದ್ದು ಹೆಂಗಿರುತ್ತೆ ಅಂದರೆ, ಸುಮ್ಮನೆ ಅಲ್ಲಪ್ಪ ನನಗೆ ಕಾಲೇಜ್ ಸಂಗಡ ಬುಕ್ನು ಓದ್ಬೋದು ಅಂತ ಅನ್ನೋರು ಇರ್ತಾರೆ. ಕೆಲವೊಬ್ರು ನಾವು ಕಾಲೇಜು 10 to 5 ಇರುತ್ತೆ, ನಾವು ಕೋಚಿಂಗ್ ಜಾಯಿನ್ ಆಗಿ ಬೆಸ್ಟ್ಗೆ ಅಂತವ್ರೆ. ಸೊ ನಾನು ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ಕೆ ಹೋಗೋಕ್ಕಾಗಲ್ಲ. ಸೊ ಪರ್ಸ್ನಲಿ ನಾನು ಕೋಚಿಂಗೇ ತೊಗೋತೀನಿ ಆ್ಯಂಡ್ ಮನೆಯಲ್ಲೇ ಇರ್ತೀನಿ ನಾನು, ನನಗೇನಿಲ್ಲ. ಆ್ಯಂಡ್ ಜಾಸ್ತಿ ನಾನು ಪ್ರೆಷರ್ ತೊಗೊಳಲ್ಲ. ಒಳ್ಳೆ ರ್ಯಾಂಕ್ ಬಂದರೆ ಒಳ್ಳೆ ಕಾಲೇಜು, ಇಲ್ಲಾಂದರೆ ಬೇರೆ ಪ್ಲ್ಯಾನ್ಸ್ ಐತೆ ನನಗೆ. ಸೊ ಅದು ಮಾಡಿಬಿಡ್ತೀನಿ. ಆ್ಯಂಡ್ ಹೆಂಗೋ ಒಳ್ಳೆ ಕಾಲೇಜ್ ಬರಬೇಕಂತಲೇ ಎಲ್ಲರೂ ಮಾಡೋದು. ಸೊ ನಾನು ಅದೇ ಮಾಡ್ತಿದ್ದೀನಿ. ಬಟ್ ನೋಡೋಣ. ಬಟ್ ನನಗೆ ಎಷ್ಟು ಗೊತ್ತಿರುತ್ತೋ ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೋಬೇಕಂತಲೇ ಮಾಡ್ತಿರೋದು. ಸೊ ಇವಾಗ ನಾನು ಎಷ್ಟೋ ದಿನ ಆಯಿತು ವಿಡಿಯೋ ಮಾಡಿ. ತುಂಬ ಅಂದರೆ ಕೆಲಸ, ನಮ್ಮದು ಗ್ರೇಪ್ಸ್ ಎಲ್ಲ ಬಂದಿತ್ತು, ಗ್ರೇಪ್ಸ್ ಕಟ್ಟಿಂಗು, ಅದನ್ನು ಕಿಸ್ಮಿಸ್ ಮಾಡೋದು, ಇವಾಗ ಕಿಸ್ಮಿಸ್ನ ಮೊಟ್ಟೆ ಅದು ಎಲ್ಲ ತಿಕ್ಕಿ ಸೆಲ್ ಮಾಡೋದು ಅದೆಲ್ಲ ಐತೆ. ಸೊ ಇವಾಗ ಒಂದು ಮಾಡಬೇಕು. ನನಗೆ ಕೆಲವೊಂದು ಜನಕ್ಕೆಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪ 4-5 ಜನಕ್ಕೆ. ಸೊ ಹೀಗಾಗಿ ಪಾಪ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ಪರ್ಸ್ನಲಿ ನಾನು ಹೇಳೋದು ನಿಮಗೆ, ನಂಗೆ ಪರ್ಸ್ನಲ್ DM ಮಾಡಿ ಇನ್ಸ್ಟಾಗ್ರಾಮು, ನಾನು ಪ್ರೊಫೈಲಲ್ಲಿ, ನನ್ನ ಯೂಟ್ಯೂಬ್ ಪ್ರೊಫೈಲಲ್ಲಿ ಹೋಗಿ ಅಲ್ಲಿ ಇದು ಇರುತ್ತಲ್ಲ ಡಿಸ್ಕ್ರಿಪ್ಷನ್ನು, ಅದರಲ್ಲೇ ಐತೆ ನೋಡಿ ಲಿಂಕು. ಯಾಕಂದರೆ ವಿಡಿಯೋ ಕೆಳಗೆ ಹಾಕಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ನಮ್ಮದು ಇನ್ನೂ 3 ಸ್ಟೆಪ್ ಮಾನಿಟೈಸೇಷನ್, 3 ಸ್ಟೆಪ್ ವೆರಿಫಿಕೇಷನ್ ಆಗಿಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗಿ ಟೆಕ್ಸ್ಟ್ ಮಾಡಿ ಇನ್ಸ್ಟಾಗೆ ಪರ್ಸ್ನಲಿ, ನಾನು ನಿಮ್ಗೆ ಹೇಳ್ತೀನಿ. ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ಗೈಸ್, ನಾನು ನನ್ನ ಫೋನಲ್ಲಿದ್ದರೆ ಚಂದಾಗಿ ಬರೀ ರೀಲ್ಸ್ ನೋಡೋದಂತ ಡಿಲೀಟ್ ಮಾಡ್ತಿರ್ತೀನಿ ನಾನು ಅವಾಗವಾಗ. ಇದು ನಿಮಗೆ ಪ್ರಾಬ್ಲಮ್, ನನಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಂಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಅದು ನಿಮಗೆ ಪ್ರಾಬ್ಲಮ್ಮು. ಏನು ಈ ಮಗನ ಹಿಂಗೆ ಅಂತ ಅನ್ಕೋಬೋದು. ಸೊ ಅದಕ್ಕೆ ಮಾಡಿ, ನಾನು ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಪ್ಲ್ಯಾನ್ ಐತೆ ಗೈಸ್ ನನಗೆ, ವಾಟ್ಸಪ್ ಚಾನಲ್ ಮಾಡಬೇಕು. ಅದರಲ್ಲಿ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರೋಣ ಎಷ್ಟಾಗುತ್ತೆ ಅಷ್ಟು ಅಂತ. ಸೊ ಅದನ್ನು ಲಿಂಕಲ್ಲಿ ಪಿನ್ ಮಾಡಿರ್ತೀನಿ ಸದ್ಯದಲ್ಲೇ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ನಾನು ಏನಾದರೂ ಅಪ್ಲೋಡ್ ಮಾಡಿದರೆ ಅಷ್ಟೇ ಗೈಸ್, ನೋಡಿ ನಿಮ್ಮ ಇಷ್ಟ. ಪರ್ಸ್ನಲಿ ನಾನು ಬುಕ್ ಕೂಡ ತೋರಿಸ್ತೀನಿ ನಿಮಗೆ. ಈಗ ಬುಕ್ಸ್ ತೊಗೊಳ್ಳೋರೇ ಬುಕ್ಸ್ ತೊಗೊಳ್ಳಿ, ಕೋಚಿಂಗ್ ತೊಗೊಳ್ಳೋರೆ ಪರ್ಸ್ನಲಿ ನಾನಿರೋ ಕೋಚಿಂಗ್ಗೆ ಬರ್ತೀರಂದರೆ ನನಗೆ ಟೆಕ್ಸ್ಟ್ ಮಾಡಿ, ನಾನು ಅಲ್ಲಿ ಹೇಳ್ತೀನಿ ಇನ್ಸ್ಟಾದಲ್ಲಿ. ಅವ್ರು ಇನ್ನೊಂದು ಜಾಸ್ತಿ ಇನ್ನೂ ಬೇರೆ ಬೇರೆ ಕೋಚಿಂಗ್ಸ್ ಅವೆ, ಅವೆಲ್ಲ ಜಾಯ್ನ್ ಹಾಕಿದರೆ ನಿಮ್ಗೆ ಯಾವುದಾದ್ರೂ ಜಾಯ್ನ್ ಆಗಿರಿ. ಕೆಲವೊಂದು ಕಡೆ ನಾನು ನೋಡೋದಾದರೆ ಇನ್ನೂ ಹಳಿ ಪ್ಯಾಟರ್ನೇ ಫಾಲೋ ಮಾಡ್ತಾರೆ ಅಂತಾರೆ. ಲೈಕ್ MCQs ಎಲ್ಲ ಹಳಿ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ವರ್ಕ್ ಆಗಲ್ಲ ಗೈಸ್. ಇವಾಗ 25 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಇದು ಕ್ವಶನ್ ಕೇಳಿದ್ರೆ ನಿಯರ್ಲಿ 5 to 10 ಕ್ವಶನ್ಸ್ ಆದರೂ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಬೇಸಿಕ್ ಕೇಳ್ತಾನೆ. 1 ಕರೆಕ್ಟ್, 2 ಕರೆಕ್ಟ್, ಬೋತ್ ಕರೆಕ್ಟ್, ನೀದರ್ 1 or 2 ಕರೆಕ್ಟ್, ಈ ಥರ ಆಪ್ಷನ್ಸ್ ಕೊಟ್ಟರೆ ಏನು ಮಾಡ್ತೀರಾ ನೀವು? ಇವಾಗ ವಿಚ್ ಇಸ್ ಸಿಲಿಕಾನ್ ವ್ಯಾಲಿ ಅಂತ ಕೇಳಿದಾಗ ಅದು ಎಲ್ಲ ಹಿಂದಕ್ಕಿತ್ತು, ವಿಚ್ ಇಸ್ ಸಿಲಿಕಾನ್ ವ್ಯಾಲಿ ಅಂತ ಬೆಂಗಳೂರು ಅಂತ ಆಗ್ಬರ್ತಿದ್ರಿ. ಇವಾಗ ಹಂಗಿಲ್ಲ, ಫುಲ್ ಡೀಪಾಗಿ ಓದ್ಬೇಕು ನೀವು. ಸಿಲಿಕಾನ್ ವ್ಯಾಲಿ ಪೂರ ಟಾಪಿಕ್ ಓದಿದಾಗ ಸಿಲಿಕಾನ್ ವ್ಯಾಲಿ ರಿಲೇಟೆಡ್ ಏನಾದರೂ ಬೆಂಗಳೂರು ರಿಲೇಟೆಡ್ ಕೇಳಿದಾಗ 1 ಕರೆಕ್ಟ್, 2 ಕರೆಕ್ಟ್, 2 ಸ್ಟೇಟ್ಮೆಂಟ್ ಕೊಟ್ಟಾಗ ಅದ್ರ ಮೇಲೆ ನೀವು ಆನ್ಸರ್ ಮಾಡೋಕ್ಕೆ ಹೋಗೋದು. ಸೊ ಇದೆಲ್ಲ ನ್ಯೂ ಫೀಚರ್ಸು, ನ್ಯೂ ಪ್ಯಾಟರ್ನ್ ಐತೆ. ಸೊ ಇದೆಲ್ಲ ನೀವು ಕಲಿಬೇಕಾಗಿದ್ರೆ ಕೋಚಿಂಗ್ ತೊಗೊಳ್ಬೇಕಾಗುತ್ತೆ. ನನ್ನ ಸೀನಿಯರ್ಸ್ ಎಲ್ಲ ನೋಡಿದಾಗ ಕೆಲವೊಬ್ಬರೆಲ್ಲ ಕೋಚಿಂಗ್ ತೊಗೊಳ್ಳಾರ್ದೇ ಒಳ್ಳೆ ರ್ಯಾಂಕ್ ತೆಗೆದವ್ರೆ, 1500, 2000 ರ್ಯಾಂಕ್ ತೆಗೆದವ್ರೆ. ಬಟ್ ಅವ್ರ ಮೆಂಟಾಲಿಟಿ ಅವ್ರ ಮೊದಲಿಂದನೇ ಜಾಂಡ್ರು, ಸ್ಟ್ಯಾಂಡರ್ಡ್ ಸೆಟ್ ಮಾಡಿದವರು, ಅವ್ರಿಗೆಲ್ಲ ಗೊತ್ತಿತ್ತೇನೋ. ಬಟ್ ಅವರೆಲ್ಲ ಹೆಂಗೆ ಸ್ಕೋರ್ ಮಾಡವ್ರೆ ಅಂತ ಹೇಳ್ತೀನಿ ನಿಮಗೆ. ಇಂಗ್ಲೀಷು ಬೆಸ್ಟ್ ಇತ್ತು ಅವ್ರದ್ದು, ಎಲ್ಲ ಇಂಗ್ಲೀಷು ಗ್ರಾಮರ್ ಗೊತ್ತಿತ್ತು. ಅಲ್ಲಿ 20 ಮಾರ್ಕ್ಸ್ಗೆ ಅರೌಂಡ್ 14-15 ಮಾರ್ಕ್ಸ್ ತೆಗೆದವ್ರೆ. ನಂದು ಒಂದು 2-3 ಫ್ರೆಂಡ್ಸ್ದೇ ಇದು ಸೀನಿಯರ್ಸ್ದು, ಸೀನಿಯರ್ಸು. ಯಾಕಂದರೆ ನಾನು 1 ವರ್ಷ ಬರಲಿಲ್ಲ, ಅವರೆಲ್ಲ ಫ್ರೆಂಡ್ಸೇ ಈಗ ಸೀನಿಯರ್ಸ್ ಆಗಿಬಿಟ್ರು. ನಾನು ಬರೆದಿಲ್ಲ, ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತ. ಅವರು ಇಂಗ್ಲೀಷಲ್ಲಿ ಒಳ್ಳೆ ಸ್ಕೋರ್ ಮಾಡೋರು, ರೀಸನಿಂಗಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರು ಅವರು.
ಅಲ್ಲಿ 15 ಮಾರ್ಕ್ಸ್ ತೆಗೆದ್ರು, ಇಲ್ಲೊಂದು 15, ಅಲ್ಲಿ 15, 30 ಆಯಿತು. ಆ್ಯಂಡ್ ಕಂಪ್ಯೂಟರ್ ಕೂಡ ಅವರು 10 to 12 ಮಾರ್ಕ್ಸ್ ತೆಗೆದ್ರು, 42 ಮಾರ್ಕ್ಸ್ ಆಯಿತು. ಜಿ ಕೆಯಲ್ಲಿ 10, ಅಲ್ಲಿ ಕೂಡ 12 to 15 ಮಾರ್ಕ್ಸ್ ತೆಗೆದ್ರು. ಅವ್ರೊಂದು ಎಷ್ಟಾಯಿತು 40, 55, 57 ಸನಿ ಬಂತು. ಕ್ವಾಂಟಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರು ಗೊತ್ತಾ ಅವರೆಲ್ಲರೂ? 4-5 ಜನನು. ಒಬ್ಬನು 3 ಮಾರ್ಕ್ಸ್ ತೆಗೆದವನೆ, ಇನ್ನೊಬ್ಳು 6 ಮಾರ್ಕ್ಸ್ ತೆಗೆದವಳೆ, ಇನ್ನೊಬ್ಳು 8 ಮಾರ್ಕ್ಸು 7 ಮಾರ್ಕ್ಸ್ ತೆಗೆದವಳೆ, ಒಬ್ಬನು 12 ಮಾರ್ಕ್ಸ್ ತೆಗೆದವಳೆ. ಅರೌಂಡ್ ಎಲ್ಲರೂ 62 ಮಾರ್ಕ್ಸ್ ತಗೊಂಡು ಒಳ್ಳೆ 2000 ರ್ಯಾಂಕಿಂಗ್ಸಲ್ಲೇ ಅವರೇ, ಜಾಸ್ತಿ 2000 ಪ್ಲಸ್ ಮತ್ತು ಬಿಲೋ 2000 ಇಷ್ಟರಲ್ಲಿ ಇದ್ದು ಒಳ್ಳೆ ಕಾಲೇಜಲ್ಲಿ ಜಾಯ್ನ್ ಆಗ್ಯವ್ರೆ. ಅದ್ರಾಗ ಒಬ್ರು ಒಳ್ಳೆ ಕಾಲೇಜ್ ಸಿಕ್ಕರು, ಅಲ್ಲೇ ಮನಿ ಸನಿ ಇರೋ ಕಾಲೇಜ್ಗೆ ಹೋಗವ್ರೆ. ಸೊ ನೀವು ಮೆಂಟಲಿ ನಿಮಗೆ ಗೊತ್ತಿರಬೇಕು, ನಾನು ಇದು ಮಾಡ್ತೀನಿ ಅಂದರೆ ಬುಕ್ನ ರೆಫರ್ ಮಾಡಿ. ನಾನು ಬುಕ್ಸ್ ಕೂಡ ಹೇಳ್ತೀನಿ. ಆರ್ ಎಲ್ಸ್ ಬೇಡ, ಯಾಕೆ ರಿಸ್ಕು, ಸುಮ್ಮನೆ ಬುಕ್ಕಲ್ಲಿ ಗೊತ್ತಾಗಲ್ಲ ಅನ್ನೋದಾದರೆ ಕೋಚಿಂಗು ಸಡನ್ಲಿ ಜಾಯ್ನ್ ಆಗಿರಿ. ನೀವು ಇನ್ನೂ ಟೈಮ್ ತೊಗೊಂಡು ಮುಂದೆ ಜಾಯ್ನ್ ಆಗ್ತೀನಿ ಅಂದರೆ ಮುಂದ್ಗಡೆ ಹೋದಾಗ ಫೀಸ್ ಕಮ್ಮಿ ಮಾಡ್ತಾರೆ, ಅದನ್ನ ಗ್ಯಾರಂಟಿ ಕೊಡ್ತೀನಿ. ಇವಾಗ 4500 ಇತ್ತು ನಾನು ಕಲೆಯಲ್ಲಿ, 4000 ತಂದು ನಿಲ್ಸವ್ರೆ. ಇವಾಗ ಬರ್ತಾ ಬರ್ತಾ 3500ಗೂ ಬರುತ್ತೆ, 3000 ಬರುತ್ತೆ. ಲಾಸ್ಟಿಗೆ ಸಮ್ ಸ್ಪೀಡ್ ಬ್ಯಾಚಸ್ ಮಾಡ್ತಾರೆ ಅವರು ಕೋಚಿಂಗ್ದವರು. ಅವಾಗ ಈ ಥರ ಬೂಸ್ಟರ್ ಬ್ಯಾಚು, ಆ ಬ್ಯಾಚು, ಈ ಬ್ಯಾಚು ಅಂತ ಫುಲ್ ಸ್ಟ್ಯಾಂಡರ್ಡ್, ಆ ಫುಲ್ ಸ್ಪೀಡಲ್ಲಿ ಮುಗಿಸ್ಬಿಡೋದು. ಪಟ್ 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 ಅಂತ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಫುಲ್ ಡೀಪಾಗಿ ಹೇಳೋದಿಲ್ಲ. ಆ ಬ್ಯಾಚಲ್ಲೆಲ್ಲ ಫುಲ್ ಕರೆಕ್ಟ್ ಫುಲ್ ಸ್ಪೀಡ್ ಹೇಳ್ಬಿಡೋದು. ಆ್ಯಂಡ್ ಟಾಪಿಕಲ್ಲಿ ಪೂರಾ ಕವರ್ ಮಾಡ್ತಾರೆ. ಫುಲ್ ಸ್ಟಾರ್ಟಿಂಗ್ ಟು ಬಿಗಿನಿಂಗ್ ಟು ಎಂಡ್ ತನಕ ಫುಲ್ ಕವರ್ ಮಾಡ್ತಾರೆ ನಮಗೆ. ಅವಾಗೆಲ್ಲ ಏನಿಲ್ಲ, ಹೈಲೈಟ್ಸ್ ಈ ಸದೇನು IPL ಹೈಲೈಟ್ಸ್ ನೋಡ್ತಿರಲ್ಲ, ಆ ಥರ ಫುಲ್ ಸ್ಪೀಡಲ್ಲಿ ಅದೊಂದು ತಿಂಗಳು ಹೇಳ್ತಾವ್ರೆ. ಅದಕ್ಕೆಲ್ಲ 1500, 2000 ಅಷ್ಟೇ ಇರುತ್ತೆ. ಬಟ್ ನೀವು ಅವಾಗ ಜಾಯ್ನ್ ಆದರೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ನನ್ನ ಪ್ರೀವಿಯಸ್ ಇಯರ್ ನನ್ನ ಕೋಚಿಂಗ್ ಫ್ರೆಂಡ್ಸ್ ಎಲ್ಲ ಯಾರು ಬೂಸ್ಟರ್ ಅಂದರೆ ಯಾರು ಲಾಸ್ಟಿಗೆ ಬಂದು ಜಾಯ್ನ್ ಆದ್ರಲ್ಲ ಫುಲ್ ಸ್ಪೀಡ್ ಇದ್ದಾಗ, ಅವ್ರ ರ್ಯಾಂಕಿಂಗ್ ಅಂತ ತೆಗಿಲಿಲ್ಲ. ಯಾರು ನಮ್ಮ ಜೊತೆನೇ ಜಲ್ದಿ ಜಾಯ್ನ್ ಆದ್ರಲ್ಲ ಅವರೆಲ್ಲ ಒಳ್ಳೆ ರ್ಯಾಂಕಿಂಗ್ ತೆಗೆದ್ರು. ನಮ್ಮ ಕೋಚಿಂಗಲ್ಲಿ ಅರೌಂಡ್ 1000 ಸ್ಟೂಡೆಂಟ್ಸ್ ಎಲ್ಲ, ಆಲ್ಮೋಸ್ಟ್ 1000ಅಲ್ಲಿ ಇಲ್ಲ 1000 ಇತ್ತು. 100 ಸ್ಟೂಡೆಂಟ್ಸಲ್ಲಿ ಅರೌಂಡ್ 80 ಸ್ಟೂಡೆಂಟ್ಸ್ ಬಿಲೋ 1000 ರ್ಯಾಂಕಿಂಗ್ ಅದಾವ್ರಿ. ಸೊ ಹಿಂಗಾಗಿ ನೋಡಿ ನಿಮ್ಮ ಪರ್ಸ್ನಲಿ ಯಾವುದು ಇಷ್ಟ ಬರುತ್ತೆ ಅಂತ. ಇವಾಗ ನಾನು ಬುಕ್ಸ್ ತೋರಿಸ್ತೀನಿ, ಆ ಬುಕ್ಸ್ನ ಅದೇ ಬುಕ್ಸ್ ತೊಗೊಳ್ಳಿ. ಯಾಕಂದ್ರೆ ಅದು ಬಿಟ್ಟು ನಾನು ಇದು ಈ ನನ್ನ ಫ್ರೆಂಡ್ಸ್ ತೊಗೋರೆ ಚಲೋ ಐತೆ ಅಂತ, ಸೊ ಅದ್ರ ಕಾಲಂದ್ರೆ ನಿಮ್ಗೆ ಸಜೆಸ್ಟ್ ಮಾಡ್ತಿರೋದು. ಸೊ ನಾನು ಇವಾಗ ಬುಕ್ಸ್ನ ತೋರಿಸ್ತೀನಿ ಬನ್ನಿ. ಗೈಸ್ ನೋಡ್ತಿರ್ಬೋದು, ಅಮೆಝಾನ್ ಓಪನ್ ಆಗೈತೆ. PGCET MBA 2025 ಕರ್ನಾಟಕ. ನೆಟ್ವರ್ಕ್ ಬರಲ್ಲ ಗೈಸ್, ಇದೇ ನಾನು ಹೇಳಿದ್ದು. PGCET MBA ಓಪನ್ ಆಗೋ ಫೋನ್ ನನ್ನ ಕಡೆ ಐತಲ್ಲ, ಇದಕ್ಕೆ ವೈಫೈ ಕರೆಕ್ಟಾಗಿ ಬರ್ತಿಲ್ಲ. ಸೊ ಹೀಗಾಗಿ ಸ್ವಲ್ಪ ಕಷ್ಟ ನಡೀತಿದೆ. ಓಪನ್ ಆಯಿತು ಐ ಥಿಂಕ್. ಸೊ ಇದೇ ಗೈಸ್ ಬುಕ್. ಸೊ ಇದು ಒಳ್ಳೇದಾಯ್ತು ನೋಡಿ. ಇಲ್ಲಿ ಕೂಡ ಕೆಮ್ಯಾಟು, ಸಿಮ್ಯಾಟು ಸೇಮ್ ನಾನು ಆವಾಗಲೇ ಏನು ತೋರಿಸ್ದೆ ಅಲ್ಲ ವಸಂತ ಬುಕ್ ಹೌಸ್ದು, ಅದೇ ಥರನೇ ಐತೆ. ಇದನ್ನು ಇವರು ಎಲ್ಲ ಇದು ಮಾಡ್ತವ್ರೆ. ಸೊ ಇದನ್ನು ತಗೊಂಡು ನೀವು ಪ್ರಿಪೇರ್ ಆಗಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋಸ್ ಬರುತ್ತೆ. ಸೊ ಎಲ್ಲರೂ ನೋಡಿ, ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಷ್ಟೇ ಗೈಸ್, ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.